ಹಲೋ ಎಲ್ರಿಗೂ ನಮಸ್ಕಾರ. 75 ಡೇಸ್ ಚಾನಲ್ನ ಡೇ 43ಗೆ ಎಲ್ರಿಗೂ ಸ್ವಾಗತ. ಎಂದಿನಂತೆ ನನ್ನ ಇವತ್ತಿನ ಯೋಗ ಕ್ಲಾಸ್ ಮುಗಿಸಿ ನಾನು 30 ನಿಮಿಷ ವರ್ಕೌಟ್ ಮಾಡಿ ಪ್ರೋಟೀನ್ ಶೇಕ್ ಕುಡಿದು ನಾನು ಶಾಪಿಗೆ ಬರ್ತಿದ್ದೀನಿ. ಬಂದಮೇಲೆ ಇವತ್ತಿನ ಕೆಲಸ ಏನಿದೆ ಚೆಕ್ ಮಾಡ್ತಾ ಫ್ರೂಟ್ಸ್ ತಿಂದೆ. ಹಾಗೆ ನನ್ನ ಸ್ಟುಡಿಯೋಗೆ ಸ್ವಲ್ಪ ಐಟಮ್ಗಳು ತರಬೇಕಿತ್ತು, ಅದಕ್ಕೆ ಹೊರಗೆ ಹೋಗಿದ್ದೆ ನಾನು. ಜೊತೆಗೆ ನನ್ನ ಸ್ಟಾಫ್ ಕೂಡ ಬಂದಿದ್ದರು. ಇಬ್ಬರು ಕೆಲವೊಂದು ಪ್ಲಾಸ್ಟಿಕ್ ಐಟಮ್ಸ್ ಆ್ಯಂಡ್ ಪಾಟ್ಸ್ ಎಲ್ಲ ಬೇಕಿತ್ತು. ನನಗೆ ಗಿಡಗಳು ತುಂಬ ಇಷ್ಟ ಆಗುತ್ತೆ. ಸ್ವಲ್ಪ ಪ್ಲ್ಯಾಂಟ್ಸಿಂದ ಡೆಕೋರ್ ಮಾಡೋಣ ಅಂತ ಅನ್ನಿಸ್ತಿದೆ. ಕೆಲವೊಂದು ಐಟಮ್ಗಳನ್ನ ಪರ್ಚೇಸ್ ಮಾಡಿದ್ವಿ. ಅದಾದಮೇಲೆ ಶಾಪಿಗೆ ಬಂದೆ. ಟ್ಯಾಬ್ಲೆಟ್ಸ್ ತೊಗೊಬೇಕಿತ್ತು. ಟ್ಯಾಬ್ಲೆಟ್ಸ್ ತೊಗೊಂಡು ಮಧ್ಯಾಹ್ನದ ಊಟಕ್ಕೆ ಅವ್ರು ಕರ್ಡ್ ರೈಸ್ ಮಾತ್ರ ತಿನ್ನೋಕ್ಕೆ ಹೇಳಿದಾರಲ್ಲ, ಹಾಗಾಗಿ ಕರ್ಡ್ ರೈಸ್ನೇ ತಿಂದೆ. ಚೆನ್ನಾಗಿರುತ್ತೆ ಕರ್ಡ್ ರೈಸ್ ಕೂಡ, ಬಟ್ ಏನು ಉಪ್ಪಿನಕಾಯಿ ಏನು ತಿನ್ನಬಾರ್ದಂತ ಹೇಳಿದ್ದಾರೆ, ಜಸ್ಟ್ ಕರ್ಡ್ ರೈಸ್. ಹಾಗಾಗಿ ಅದೊಂಥರ ಅನ್ನಿಸ್ತಾ ಇತ್ತು, ಏನೂ ಟೇಸ್ಟೇ ಇಲ್ಲ ಅನ್ನೋ ಥರ ಫೀಲು, ಬಟ್ ಇಟ್ಸ್ ಫೈನ್ ಅದನ್ನು ತಿಂದು. ಆಫ್ಟರ್ ದ್ಯಾಟ್ ಈವ್ನಿಂಗ್ ಸ್ನ್ಯಾಕ್ಸ್ ಟೈಮಲ್ಲಿ ಗ್ರೀನ್ ಟೀ, ಡಾರ್ಕ್ ಚಾಕ್ಲೇಟ್ಸ್ ತಿಂದೆ. ಆಮೇಲೆ ಇವತ್ತಿನ ಕೆಲಸ ಎಲ್ಲ ಕಂಪ್ಲೀಟ್ ಮಾಡಿ ಕ್ಲೋಸ್ ಮಾಡೋ ಟೈಮಲ್ಲಿ 3 to 4 ಕ್ಲೈಂಟ್ಸ್ ಬಂದುಬಿಟ್ರು. ಅವ್ರದ್ದು ನಾಳೆನೇ ಬೇಕು ಕಾಸ್ಟ್ಯೂಮ್ಸ್ ಅಂತ ಹೇಳಿ. ಈ ಥರ ಸಡನ್ ಬಂದಾಗ 8:30 ಆಗಿತ್ತು ಆಲ್ರೆಡಿ, ಬಟ್ ಏನೂ ಮಾಡೋಕ್ಕಾಗಲ್ಲ. ನಾವು ಮತ್ತು ಸ್ಟಾಫ್ ಎಲ್ಲ ವೆಯ್ಟ್ ಮಾಡಿ 9:30, 9:45ವರೆಗೂ ಆಗೋಯಿತು. ಹಾಗಾಗಿ ಅವರೆಲ್ಲ ಹೊರಟ ಮೇಲೆ ನಾನು ಇಲ್ಲೇ ಸೂಪ್ ಮಾಡಿಕೊಂಡೆ, ಓಟ್ ಸೂಪ್. ಅದೇ ಇವತ್ತಿನ ನನ್ನ ಡಿನ್ನರ್. ಅದನ್ನು ಕುಡಿದು ಇವತ್ತಿನ ದಿನ ನಾನು ಮುಗಿಸ್ತಿದ್ದೀನಿ. ನಾಳೆ ಸಿಗುವ. ಬಾಯ್.